ಆ ದಂಪತಿ ಮದುವೆಯಾಗಿ 25 ವರ್ಷ ಜೀವನ ನಡೆಸಿದ್ರು. ಆದ್ರೆ ಇತ್ತೀಚೆಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಯನ್ನ ಮಾಡ್ತಾ ಇದ್ರು. ನಿನ್ನೆಯೂ ಕೂಡ ಕುಡಿದು ಬಂದು ಗಲಾಟೆ ಮಾಡಿದ ಗಂಡ ಹೆಂಡತಿಗೆ ಚಟ್ಟ ಕಟ್ಟಿದ್ದಾನೆ. ತರಕಾರಿಗೆ ಕಟ್ ಮಾಡಕ್ಕೆ ಯೂಸ್ ಮಾಡಬೇಕು ಕತ್ತಿಯಿಂದ ಅದನ್ನು ಯೂಸ್ ಮಾಡಿದ್ದಾರೆ. ಗಂಡನಿಗೆ ಎಣ್ಣೆ ಚಟ, ಹೆಂಡತಿಗೆ ಕಟ್ಟಿದ ಚಟ್ಟ, ಚಾಕುವಿನಿಂದ ಕತ್ತು ಕೊಯ್ದು ಮರ್ಡರ್. ಎಲ್ಲವೂ ಚೆನ್ನಾಗಿದ್ರೇನೆ ಸಂಸಾರ, ಸ್ವಲ್ಪ ಹಳಿ ತಪ್ಪಿದ್ರೂ ಸರ್ವನಾಶ ಆಗೋದು ಗ್ಯಾರಂಟಿ. ಅದಕ್ಕೆ ಈ ದಂಪತಿಯೇ ಬೆಸ್ಟ್ ಎಕ್ಸಾಂಪಲ್. ಮದುವೆಯಾಗಿ 25 ವರ್ಷ ಕೂಡಿ ಬಾಳಿದ್ರು. ಕೊನೆಯವರೆಗೂ ಜೊತೆಯಾಗಿ ಜೀವ ಬಿಡೋಣ ಅಂತಿದ್ರು. ಆದರೆ ಇಬ್ಬರ ಮಧ್ಯೆ ಅದೇನಾಯಿತು ಗೊತ್ತಿಲ್ಲ. ಸಂಸಾರದಲ್ಲಿ ಮೂಡಿದ ಬಿರುಕು ಪತ್ನಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ದಂಪತಿ ಹೆಸರು ನಾಗರಾಜ್, ರಂಗಮ್ಮ ಅಂತ. ದಾವಣಗೆರೆ ಮೂಲದವರು. ಹೊಟ್ಟೆಪಾಡಿಗಾಗಿ ಕಳೆದ ಕೆಲ ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು. ಮೈಕೊಲೆ ಔಟ್ನ ಬೆಳೆಕಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ನಾಗರಾಜ್ ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ, ರಂಗಮ್ಮ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. 3 ಮಕ್ಕಳಿದ್ದು ಎಲ್ಲರನ್ನು ಚೆನ್ನಾಗಿ ಬೆಳೆಸಿದ್ರು. ಆದರೆ ಕಳೆದ 5 ವರ್ಷಗಳಿಂದ ಆಗಾಗ ಗಲಾಟೆ ಮಾಡ್ತಾನೆ ಇದ್ರಂತೆ. ನಿನ್ನೆ ಕಂಠಪೂರ್ತಿ ಕುಡಿದು ಬಂದ ನಾಗರಾಜ್ ಜಗಳ ಮಾಡಿದ್ದಾನೆ. ರಂಗಮ್ಮ ಕೂಡ ಜೋರಾಗಿ ಗಲಾಟೆ ಮಾಡ್ತಾ ಇದ್ದಂತೆ ನಶೆಯಲ್ಲಿದ್ದವನಿಗೆ ಪಿತ್ತ ನೆತ್ತಿಗೇರಿತ್ತು. ಅಡುಗೆ ಮನೆಗೆ ಹೋದವ ಚಾಕು ತಗೊಂಡು ಬಂದಿದ್ದಾನೆ. ಹೆಂಡತಿ ಅನ್ನೋದನ್ನು ಮರೆತು ಕತ್ತು ಸಿಳಿ ಕೊಲೆ ಮಾಡಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ರಂಗಮ್ಮ ಮನೆಯಲ್ಲೇ ನರಳಿ ಜೀವ ಬಿಟ್ಟಿದ್ದಾಳೆ. ಇವರು ಅಕ್ಯೂಸ್ಡ್ ಮತ್ತು ಅವ್ರ ಹೆಂಡತಿ ಇಬ್ಬರೂ ದಾವಣಗೆರೆ ಮೂಲನವರು. ಒಂದು 4 ವರ್ಷ ಹಿಂದೆ ಅವರು ಇಬ್ಬರೂ ಮತ್ತು ಅವ್ರ ಮಕ್ಕಳ ಜೊತೆಗೆ ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಏನು ಅಕ್ಯೂಸ್ಡ್ ನಾಗರಾಜ್ ಇದ್ದಾರೋ ಅವರು ಒಂದು ಸೆಕ್ಯೂರಿಟಿ ಕೆಲಸನ ಮಾಡ್ಕೊಂಡು ಬಂದಿರ್ತಾರೆ. ನಿನ್ನೆ ರಾತ್ರಿ ಸುಮಾರು ಒಂದು 8-8:30 ಸಮಯದಲ್ಲಿ ಅವರು ಕೆಲಸ ಬಿಟ್ಟು ಮನೆಗೆ ಬಂದಿರೋ ಸಮಯದಲ್ಲಿ ಅವರು ಗಂಡ ಮತ್ತು ಹೆಂಡತಿಗೆ ಗಲಾಟೆ ಆಗುತ್ತೆ. ಆಗೋ ಸಮಯದಲ್ಲಿ ಗಂಡ ಬಂದು ಹೆಂಡತಿಗೆ ಕೊಲೆ ಮಾಡಿಬಿಟ್ಟು ಅವರು ಅಲ್ಲಿಂದ ಹೋಗಿರ್ತಾರೆ. ಈ ಸಂಬಂಧಪಟ್ಟಂಗೆ FIR ಅನ್ನು ದಾಖಲೆಪಡಿಸಿ ನಾವು ವಿಚಾರಣೆ ಮುಂದುವರಿಸಿದ್ವಿ. ಯಾವಾಗ ಹೆಂಡತಿ ಜೀವ ಹೋಯ್ತೋ ದಾವಣಗೆರೆಗೆ ಎಸ್ಕೇಪ್ ಆಗೋದಕ್ಕೆ ನಾಗರಾಜ್ ಪ್ಲಾನ್ ಮಾಡಿದ್ದಾನೆ. ಅಷ್ಟರಲ್ಲಾಗಲೇ ಫೀಲ್ಡಿಗಿಳಿದ ಮೈಕಲ್ ಲೇಔಟ್ ಪೊಲೀಸರು ಆರೋಪಿ ಹಿಡಿಮುರಿ ಕಟ್ಟಿದ್ದಾರೆ. ಇದರಲ್ಲಿ ನಮಗೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿರೋದು ಏನು ಅಕ್ಯೂಸ್ ಇದ್ದಾರೋ ಅವ್ರು ಒಬ್ಬರೇ ಇದ್ದರು. ಅವರು ಮತ್ತು ಅವ್ರ ವೈಫ್ ಇದ್ದರು ಮತ್ತು ಅವ್ರ ವೈಫ್ಗೆ ಅವರೇ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ಕಂಡು ಬಂದಿದೆ. ಅವರು ಇಬ್ಬರಿಗೂ ಸುಮಾರು 25 ವರ್ಷ ಆಗಿದೆ, ಮದುವೆಯಾಗಿ 25-27 ವರ್ಷ ಆಗಿದೆ. ಯಾವಾಗಲೂ ಜಗಳ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಕೊಲೆ ಮಾಡಿದ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅದಾದಮೇಲೆ ನಮ್ಮ ಪೊಲೀಸ್ ತಂಡವನ್ನು ಅವ್ರನ್ನು ದಸ್ತಗಿರಿ ಮಾಡಿದ್ರು. ವಿಚಾರಣೆ ವೇಳೆ ಕುಡಿದ ಮತ್ತಲ್ಲಿ ಗೊತ್ತಾಗದೆ ಕೊಲೆ ಮಾಡಿದ್ದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ. ಒಟ್ಟಾರೆ ನಶೆ ನೆತ್ತಿಗೇರಿಸಿಕೊಂಡವ ಕಟ್ಕೊಂಡವರಿಗೆ ಚಟ್ಟ ಕಟ್ಟಿದ್ದು ವಿಪರ್ಯಾಸ. ಮಂಜುನಾಥ್ N, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.